30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಒಳಗಿನ ಮುಡಾ ಟೆನ್ಷನ್, ಜಾತಿ ಜಂಜಾಟಗಳ ಮಧ್ಯೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಖರ್ಗೆ ಮನೆಯಲ್ಲಿ ಡಿಕೆಶಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಭೇಟಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಮುಡಾ ಹಗರಣದಿಂದ ಸರ್ಕಾರಕ್ಕೆ ಬಂದಿರುವಂತಹ ಕಳಂಕದ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ. ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ನಡೆದಿದೆ ಅಂತಾನೂ ಹೇಳಲಾಗ್ತಾ ಇದೆ. ಸಿಎಂ ಕುರ್ಚಿ ಚರ್ಚೆ ವೇಳೆಯೇ ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಪರಮೇಶ್ವರ್ ತುಮಕೂರಿನಲ್ಲಿ ಭೇಟಿಯಾಗಿದ್ದಾರೆ. ತುಮಕೂರಿಗೆ ತೆರಳಿ ಸಚಿವ ಪರಮೇಶ್ವರ್ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಪರಮೇಶ್ವರ್ ಭೇಟಿ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕೆಲಸದ ನಿಮಿತ್ತ ಈ ಕಡೆ ಬಂದಿದ್ದೆ, ಹಾಗೆ ಸಾಹೇಬರನ್ನ ನೋಡ್ಕೊಂಡು ಹೋಗಕ್ ಬಂದಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ. ಇವರಿಬ್ಬರ ಭೇಟಿ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ, ಸಾಹೇಬ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ, ಊಟ ಮಾಡಿದ್ರೆ ಅಷ್ಟೇ. ಬೇರೆ ಏನು ಚರ್ಚೆ ಆಗಿಲ್ಲ ಸರ್? ಬೇರೆ ಏನಾಗ್ತದೆ, ಏನಿತ್ತು? ಈಗ ಸಿಎಂ ರಾಜೀನಾಮೆ ಕೂಗು ಜಾಸ್ತಿ ಇಲ್ಲ, ನಾವಿಲ್ಲಿ ಕೊಡಬೇಡ ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಅಲ್ಲ, ಡೆಲ್ಲಿಗೆ ಸರ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅದು ಈ ಸಿಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿ ಆದ್ವಿ ಹಂಗೆ ಅಷ್ಟೇ. ಅದು ನಮ್ಮ ಅಧ್ಯಕ್ಷರಿಗೆ ಹೋಗಿದ್ದೀವಿ ಅಷ್ಟೇ, ಭೇಟಿಯಾಗಿದ್ದೀವಿ, ಬಿಟ್ಟು ಬೇರೆ ಏನಿಲ್ಲ. ಬೇರೆ ಅವಕಾಶ ಇರಲಿಲ್ಲ. ರೀಸೆಂಟಾಗಿ ಬೆಂಗಳೂರಲ್ಲಿ ಭೇಟಿ ಆಗಿತ್ತು ಸರ್, ಮತ್ತೆ ಭೇಟಿ ಆಗ್ತಾನೆ ಇರ್ತೀವಿ, ಮತ್ತೆ ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ. ಅದೇ ನಂಗೆ ನೀವು ಹೆಂಗೆ ಸೇರಿದ್ರಿ, ಡೈಲಿ ಸೇರ್ತಿರಲ್ಲ, ನಾವು ಹಂಗೆ ಸೇರ್ತಾನೆ ಇರ್ತೀವಿ. ಹೇಳಿದಿಲ್ಲ, ಈಗ ಡೆಲ್ಲಿ ಸಿ ಎಮ್ದು ಈಗ ಸದ್ಯಕ್ಕೆ ಇಲ್ಲ ಪ್ರಸ್ತಾವನೆ. ಇದ್ದಾಗ ಹೇಳ್ತೀವಿ, ನಿಮ್ಗೆ ಕರೆದು ನಾವು ಹೇಳ್ತೀವಿ, ನಮ್ಮ ಡಿಮಾಂಡ್ ಇದೆ ಅಂತ. ಈಗಿಲ್ಲ, ಯಾವುದು ಖಾಲಿನೇ ಇಲ್ಲ. ಎಲ್ಲಿ ಯಾರಿಗೆ ಮಾಡೋರು, ಯಾರ ಜಾಗದಾಗ ಮಾಡೋರು? ಸಿ ಎಮ್ ಇರೋದು ಒಂದೇ ಸ್ಥಾನ, ಮತ್ತೆ ಎಲ್ಲಿ ಮಾಡೋರು? ಸನ್ನಿವೇಶ ಸಮಯಕ್ಕೆ ಬಂದಿಲ್ಲ, ಬಂದಾಗ ನಿಮ್ಗೆ ಹೇಳ್ತೀವಿ. ಪದೇ ಪದೇ ಭೇಟಿ ಆಗ್ತಿದೆ, ಪದೇ ಪದೇ ಭೇಟಿ. ನಾನು ತುಮಕೂರಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಸಿಎಂ ಕೂಗು ಕೇಳಿಬಂದಿದೆ. ತುಮಕೂರಿನ ಎಂಪ್ರೆಸ್ ಕಾಲೇಜ್ ಸಭಾಂಗಣದಲ್ಲಿ ನಡೆದಂತಹ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸರ್ವ ಸದಸ್ಯರ ಮಹಾ ಅಧಿವೇಶನದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪಾಲ್ಗೊಂಡಿದ್ರು. ಈ ವೇಳೆ ವೇದಿಕೆಗೆ ಆಗಮಿಸಿದ ಸಚಿವರನ್ನ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ, ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ಅನುಷ್ಠಾನದ ಫೈಟ್ ಶುರುವಾಗಿದೆ. ಸರ್ಕಾರ ಬಿದ್ದರೆ ಬೀಳಲಿ, ಕರ್ನಾಟಕದಲ್ಲಿ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಹರಿಪ್ರಸಾದ್, ಜಾತಿ ಗಣತಿ ಜಾರಿ ವಿಚಾರ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ, ಆದರೆ ಜಾತಿ ಗಣತಿ ಜಾರಿಗೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಿದೆ? ಮೀನಾಮೇಷ ಎಣಿಸದೆ ಮೊದಲು ಜಾತಿ ಗಣತಿ ಜಾರಿ ಮಾಡಲಿ ಅಂತ ಆಗ್ರಹ ಮಾಡಿದ್ದಾರೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ. ಆತಂಕ ಇದೆ ಸರ್. ಅಂದ್ರೆ ಅಲ್ಲಲ್ಲ, ಭಯ ಯಾಕೆ ಬೀಳ್ಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಇನ್ನು ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಗದಗದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಮಂತ್ರಿ ಮಾಡಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಹರಿಪ್ರಸಾದ್ಗೆ ಸಿಟ್ಟಿದೆ. ಹಿಂಗಾದ್ರೂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋ ಪ್ಲಾನ್ ಮಾಡಿರಬಹುದು ಅಂತ ಹೇಳಿದ್ರು. ಒಟ್ಟ ಅವ್ರಿಗೆ ನಮ್ಮ ಸಿದ್ದರಾಮಯ್ಯ ಸಿಟ್ಟ ಇದಲ್ಲ, ಹಿಂಗಾದ್ರೂ ಇಳಿಸೋನು ಸಿದ್ದರಾಮಯ್ಯ ಅಂತ ಅವ್ರು ಮಾಡಿರ್ಬೇಕು, ಬಹುಶಃ ಪ್ಲಾನ್ ಮಾಡಿರ್ಬೇಕು. ಸಿಟ್ಟದ, ಅವ್ರ ಮಂತ್ರಿನೂ ಮಾಡಲಿಲ್ಲ, ಭಯಂಕರ ಸಿಟ್ಟದ. ಅದಕ್ಕಾಗಿ ಏನೋ ಅವ್ರು ರಾಜೀನಾಮೆ ಮಾಡ್ಕೊಂತಿಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ಈ ನೆಪದ ಮೇಲಾದ್ರೆ ಸಿದ್ದರಾಮಯ್ಯ ಮನೆ ಕಳಿಸೋಣ ಅಂತ ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ. ಒಟ್ಟ ಅವ್ರು ರಾಜ್ಯ ಕಾಂಗ್ರೆಸ್ ಅಲ್ಲೇ ಜಾತಿ ಜನಗಣತಿ ಜಾರಿ ವಿಚಾರ ಸಂಘರ್ಷಕ್ಕೆ ಕಾರಣವಾಗಿದೆ. ಒಂದು ಕಡೆ ಜಾತಿ ಜನಗಣತಿ ಜಾರಿ ಮಾಡದಂತೆ ಲಿಂಗಾಯತ ಒಕ್ಕಲಿಗ ನಾಯಕರು ಪಟ್ಟು ಹಿಡಿದ್ರೆ, ಆತ ಹಿಂದುಳಿದ ವರ್ಗಗಳ ನಾಯಕರು ವರದಿ ಜಾರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಸಚಿವರು, ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಜಾತಿ ಜನಗಣತಿ ವರದಿ ಜಾರಿ ಮಾಡುವಂತೆ ಒತ್ತಾಯವನ್ನ ಮಾಡಲಿದ್ದಾರೆ. ಜಾತಿ ಜನಗಣತಿ ಜಾರಿ ವಿಚಾರದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಜಾತಿ ಜನಗಣತಿ ಸ್ವೀಕಾರ ವಿಳಂಬಕ್ಕೆ ಕಾರಣಗಳಿವೆ, ಮೊದಲು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಲಿ, ಆಮೇಲೆ ನೋಡೋಣ ಅಂತ ಹೇಳಿದರು. ಮ್ಯಾಪಿಂಗ್ ಇದ್ದು ಒಂದು ನಡೀತಾ ಇರುತ್ತೆ, ಆದರೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಲ್ಲ ಮಾಡಲಿ, ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಸರಿ ಮಾಡ್ಕೋಬೋದಲ್ಲ. ಓವರ್ಲ್ಯಾಪಿಂಗ್ ಇದ್ದು ಒಂದು ಸಮುದಾಯ ಜಾಸ್ತಿ ಇದೆ, ಒಂದು ಸಮುದಾಯ ಕಮ್ಮಿ ಇದೆ ಹಾಗೆ ಅಂತೇಳಿ, ಹಾಗಾದರೆ ಆ ಥರ ಬರೋದಾದರೆ ಅದನ್ನಲ್ಲಿ ಓವರ್ಲ್ಯಾಪಿಂಗು
ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಇದು ಮಾಡೋದು ಅಂದರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದ್ದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ. ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು, IMF ಇರ್ಬೋದು, ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ. ನಾವು ಅದನ್ನೇ ಉಪಯೋಗಿಸ್ತೀವಿ. ನಡೀತಾ ಇರುತ್ತೆ. ಆದರೆ ಜಾತಿ ಜನಗಣತಿ ಸಮೀಕ್ಷೆ ಜಾರಿ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಜಾತಿ ಸಮೀಕ್ಷೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸಿಎಂ ನೇತೃತ್ವದಲ್ಲಿ ಸಮಿತಿ ಇದೆ, ಲೋಪದೋಷ ಇದ್ರೆ ಸರಿ ಮಾಡಲಾಗುತ್ತೆ, ಸುಮ್ಮನೆ ಇದರ ವಿರುದ್ಧ ಮಾತನಾಡಿದರೆ ಅಷ್ಟೇ ಅಂತ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್, ಅದು ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ, ಪ್ರಣಾಳಿಕೆಯಲ್ಲಿ ಮತ್ತು ಎಲ್ಲ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾತಿ ಗಣತಿ ನಡೀತಾ ಇದೆ. ಸಮೀಕ್ಷೆ ಅದು ಅದನ್ನು ಈಗ ಮುಖ್ಯಮಂತ್ರಿಗಳು ಇದರಿಂದ ಎಂಥದ್ದು ಕಮಿಟಿಯಿಂದ ತೊಗೊಂಡಿದ್ದಾರಲ್ಲ, ಕ್ಯಾಬಿನೆಟ್ ಮುಂದೆ ಬರುತ್ತೆ, ಅಲ್ಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ, ಸಬ್ ಕಮಿಟಿ ಮಾಡಬೇಕಾಗುತ್ತೆ ಏನೋ, ಅವೆಲ್ಲ ಆದಮೇಲೆ ಏನಾದ್ರು ಆ ಥರ ದೋಷ ಇದ್ದರೆ ಅಲ್ಲಿ ನಿರ್ಧಾರ ಮಾಡ್ತಾರೆ. ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಇದೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನರ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನು ಅಂತ ಅನಾಹುತ ಆಗುವಂಥದ್ದೇನು. ಮುಡಾ ಹಗರಣದ ವ್ಯಾಪ್ತಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಚಿವ ಬೈರತಿ ಸುರೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದರು. ಈ ವಿಚಾರವಾಗಿ ಮಡಿಕೇರಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಮತ್ತಿತರರು ಜೆಡಿಎಸ್ ಬಿಜೆಪಿ ಪ್ರಾಡಕ್ಟ್ಗಳು. ಮುಡಾ ಕೇಸ್ ಕೇವಲ ರಾಜಕೀಯ ಪ್ರೇರಿತ ಅಷ್ಟೇ. ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಸಹಿಸೋಕೆ ಆಗದ ಬಿಜೆಪಿ ಜೆಡಿಎಸ್ ಈ ರೀತಿ ರಾಜಕೀಯ ಮಾಡ್ತಾ ಇದೆ. ಕೇಂದ್ರದಿಂದ ಬರಬೇಕಾದ ಅನುದಾನವನ್ನ ಪ್ರಶ್ನೆ ಮಾಡೋ ಧೈರ್ಯ ಬಿಜೆಪಿ ನಾಯಕರಿಗಿಲ್ಲ. ಆ ಕೆಲಸ ಬಿಟ್ಟು ಇಲ್ಲಿ ಸುಮ್ಮನೆ ಮುಡಾ ವಿಚಾರ ಮಾತಾಡ್ತಾರೆ. ಬೇಲ್ ಮೇಲೆ ಇರೋರ ಕೇಸ್ಗಿಂತ ಮುಡಾ ಕೇಸ್ ದೊಡ್ಡದಲ್ಲ ಅಂತ ಪರೋಕ್ಷವಾಗಿ HDKಗೆ ಕುಟುಕಿದ್ರು. ಸ್ನೇಹಮಯಿ ಕೃಷ್ಣ ಇರ್ಬೋದು, ಇನ್ನೊಂದಿಬ್ಬರು ಇರ್ಬೋದು, ಅವರೆಲ್ಲ ಜನತಾದಳ ಮತ್ತು ಬಿಜೆಪಿಯ ಪ್ರಾಡಕ್ಟ್. ಸೊ ಅದರಿಂದ ಅವರು ಪೊಲಿಟಿಕಲ್ ಇಶ್ಯೂನ ಒಂದಲ್ಲ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ಕೋರ್ಟ್ ಮೆಟ್ಲತ್ತದ ಮೇಲೆ ಅಂತಿಮ ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲರೂ ವೆಲ್ಕಮ್ ಮಾಡಲೇಬೇಕಾಗುತ್ತೆ. ನಮಗೆ ಕಾನ್ಫಿಡೆನ್ಸ್ ಇದೆ ಈ ಇಶ್ಯೂನಲ್ಲಿ ನಮ್ಮ ಮುಖ್ಯಮಂತ್ರಿಯವರಲ್ಲಿ ಅಥವಾ ಅವರ ಶ್ರೀಮತಿಯಾದಲ್ಲಿ ತಪ್ಪೇನಿಲ್ಲ. ಈಗ ವಾಪಸ್ಸು ಕೊಟ್ಟು ಇನ್ನು ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ KN ರಾಜಣ್ಣ ದೋಸ್ತಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಸುಳ್ಳನ್ನ 100 ಬಾರಿ ಹೇಳಿ ಸತ್ಯ ಮಾಡೋಕ್ ಹೊರಟಿದ್ದಾರೆ. ಸಿದ್ದರಾಮಯ್ಯ ಏನು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಸಿಎಂ ಬಡವರ ಕಣ್ಣೀರು ಒರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಡವರ ಆಶೀರ್ವಾದ ಸಿದ್ದರಾಮಯ್ಯ ಅವ್ರ ಮೇಲಿದೆ. ಬಡವರ ಬೆಂಬಲ ಇರೋವರೆಗೂ ಯಾವುದಕ್ಕೂ ಹೆದರಲ್ಲ. ನಾನ್ ತಪ್ಪು ಮಾಡಿಲ್ಲ ಅಂತ ಚಾಮುಂಡಿ ಸನ್ನಿಧಿಯಲ್ಲೇ ಸಿಎಂ ಸತ್ಯ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಪ್ರಮಾಣ ಮಾಡುವಂತ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ಸತ್ಯ ಹೇಳಿದ್ರೆ ನಡೀತದೆ, 100 ಸರಿ ಸುಳ್ಳು ಹೇಳೋದನ್ನು ಸತ್ಯ ಮಾಡಕ್ಕೆ ಹೊರಡ್ತಾರೆ. ಅದು ಸಾಧ್ಯ ಆಗೋದಿಲ್ಲ. ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವ್ರು ಏನು, ಅವ್ರ ನಡವಳಿಕೆ ಏನು, ಅವ್ರು ಮಾತಾಡೋದು ಯಾವ ರೀತಿ, ಅವ್ರ ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆಯಾ, ಇದೆಲ್ಲ ಜನಗಳಿಗೆ ಗೊತ್ತಿದೆ. ಇವರೆಲ್ಲ ಹೇಳ್ಕೊಳ್ತಾರೆ. ಈ ಸುಳ್ಳು ಹೇಳೋರಿಗೆ ನಾವೇನು ಉತ್ತರ ಹೇಳೋಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಆಯ್ತಪ್ಪ, ನಾವು ತಪ್ಪು ಮಾಡಿದ್ರೆ ಒಪ್ಕೋತೀವಿ, ನಾವೇನು ತಪ್ಪು ಮಾಡೋದಿಲ್ಲ ಅಂತಲ್ಲ. ನಾವು ತಪ್ಪು ಮಾಡೋರೆ, ಮನುಷ್ಯ ಅಂದಮೇಲೆ ನಾವು ಮಾಡ್ತೀವಿ ತಪ್ಪು, ಅವರು ಮಾಡ್ತಾರೆ. ಆದರೆ ಸುಳ್ಳುಗಳಿಗೆ ನಾವು ಉತ್ತರ ಹೇಳೋಕೆ ಆಗೋದಿಲ್ಲ. ಸುಳ್ಳು ಇವ್ರಿಗೆ BJPನವ್ರಿಗೆ ಏನಾಗಿದೆ, ಏನು ಕೆಲಸ ಇಲ್ಲ. BJPನವರು ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು. ಈಗ ಅವ್ರ ಕೆಲಸ ಮಾಡೋದನ್ನು ಕುಮಾರಸ್ವಾಮಿ ಜವಾಬ್ದಾರಿ ತಗೊಂಬಿಟ್ಟವ್ರು. ಅದಕ್ಕೆ ಇವ್ರಿಗೇನು ಕೆಲಸ ಇಲ್ಲಲ್ಲ. ಅದರಿಂದ ಭಾಷಣ ಮಾಡ್ಕೊಂಡು ತಿರುಗ್ತಾರೆ ಅಷ್ಟೇ. ಸುಳ್ಳು ಭಾಷಣಗಳು ಹೇಳ್ಕೊಂಡು ಬರ್ತಾರೆ. ಕೋಲಾರ ಕಾಂಗ್ರೆಸ್ ಸಭೆಯಲ್ಲಿ ಮಾರಾಮಾರಿ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ KH ಮುನಿಯಪ್ಪ ಮಾತನಾಡಿದ್ದು, ಕಾಂಗ್ರೆಸ್ MLC ಅನಿಲ್ ಕುಮಾರ್ ಬಣದ ನಾಯಕರಿಗೆ ಮುನಿಯಪ್ಪ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಗೂಂಡಾಗಿರಿ ಎಲ್ಲ ಕೆಲಸಕ್ಕೆ ಬರಲ್ಲ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಂದರೆ ತಾಯಿ ಇದ್ದಂತೆ, ಎಲ್ಲರೂ ಸಾಮರಸ್ಯ ಕಾಪಾಡಬೇಕು ಅಂತ ಹೇಳಿದರು. ಬಿಜೆಪಿ ಸರ್ಕಾರ ಅವರು ರಾಜ್ಯಕ್ಕೆ ಆಗಬೇಕಾದ ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡೋದು ಬಹಳ ಒಳ್ಳೆಯದು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮೇತ ಎಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಮುಖಂಡರು ಎಲ್ಲ ಕೂಡ ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಗೆಲ್ಲಿದ್ದೀವಿ. ಅವ್ರ ಕೈಯನ್ನು ಬಲ. ಮತ್ತೊಂದು ಕಡೆ ಸಿಎಂ ಮುಡಾ ಕೇಸ್ ಬಗ್ಗೆಯೂ ಮುನಿಯಪ್ಪ ಮಾತನಾಡಿದ್ದಾರೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ಬಿಜೆಪಿಗೆ ಮುನಿಯಪ್ಪ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ. ಅವರಿಗೆ ಶಾಸಕರು, ಮಂತ್ರಿ, ಹೈಕಮಾಂಡ್ ಬೆಂಬಲವಿದೆ. ಬಿಜೆಪಿಯವರು ಕೇಂದ್ರ ಸರ್ಕಾರದ ಮೂಲಕ ಅಭಿವೃದ್ಧಿ ಕಡೆ ಗಮನ ಹರಿಸಲಿ. ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದರು. ಗಂಗಾವತಿ ರೈಲ್ವೆ ನಿಲ್ದಾಣಕ್ಕೆ ಅಂಜನಾದ್ರಿ ರೈಲ್ವೆ ನಿಲ್ದಾಣ ಅಂತ ಹೆಸರನ್ನ ಇಡಬೇಕು ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಮನವಿಯನ್ನ ಸಲ್ಲಿಸಿದ್ದಾರೆ.
ಕೊಪ್ಪಳದಲ್ಲಿ ಅಂಜನಾದ್ರಿ ಎಕ್ಸ್ಪ್ರೆಸ್ ಎಂಬ ಹೆಸರಲ್ಲಿ ರೈಲು ಓಡಾಟ ಆರಂಭಿಸಬೇಕು ಅಂತೇಳಿ ಗಂಗಾವತಿ ಮುಖಂಡರೊಂದಿಗೆ ಮನವಿಯನ್ನ ಮಾಡಿದ್ದಾರೆ. ಬಳ್ಳಾರಿಯಲ್ಲಿಯ ರೆಡ್ಡಿ ಮನೆಗೆ ಆಗಮಿಸಿದ್ದ ಸೋಮಣ್ಣ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕಾರಿಗೆ ಅಡ್ಡಲಾಗಿ ಹೋದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕಾರು ಚಾಲಕನ ವಿರುದ್ಧ ದೂರು ದಾಖಲಾಗಿದೆ. ಕರ್ತವ್ಯದಲ್ಲಿದ್ದ ಪೊಲೀಸರ ದೂರಿನ ಮೇಲೆ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರು ಓಡಿಸಿದ್ದು ಶಾಸಕ ಜನಾರ್ದನ್ ರೆಡ್ಡಿ, ಆದರೆ ಡ್ರೈವರ್ ಮೇಲೆ ಯಾಕೆ ಕೇಸ್ ಹಾಕಿದ್ರು ಎಂಬ ಪ್ರಶ್ನೆಗಳು ಎದ್ದಿವೆ. ಮಾಜಿ ಶಾಸಕ ಮೊಯ್ದೀನ್ ಬಾವಾ ಸಹೋದರ ಮಿಸ್ಸಿಂಗ್ ಪ್ರಕರಣ ಸಂಬಂಧ ಮಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಾಪತ್ತೆಯಾದ ಮುಮ್ತಾಜ್ ಅಲಿಗೆ ಮಹಿಳೆ ಜೊತೆ ಸಂಪರ್ಕ ಇರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಮಹಿಳೆಯ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದ್ದು, ಮಹಿಳೆಯ ಲಾಸ್ಟ್ ಲೊಕೇಶನ್ ಕೇರಳದಲ್ಲಿ ಪತ್ತೆಯಾಗಿದೆ. ಬಳಿಕ ಮಹಿಳೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಸದ್ಯ ಮುಮ್ತಾಜ್ ಅಲಿಗಾಗಿ ಹುಡುಕಾಟ ಮುಂದುವರೆದಿದೆ. ಮುಮ್ತಾಜ್ ಸಿಕ್ಕ ಬಳಿಕ ಮಹಿಳೆಯನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಇವತ್ತು ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದಿದ್ದಾರೆ. ರಾಯಣ್ಣ ಬ್ರಿಗೇಡ್ ಬದಲಿಗೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರಂಭಿಸುವ ಕುರಿತು ತಮ್ಮ ಆಪ್ತರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಮಾಜಿ ಸಚಿವ ಗೋಳಿಹಟ್ಟಿ ಶೇಖರ್, ಮಾಜಿ ಶಾಸಕರಾದ ರಘುಪತಿ ಭಟ್, ವೀರಭದ್ರಪ್ಪ ಹಾಲಹರವಿ ಸೇರಿ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಹಿಂದೆ ಅಹಿಂದ ಸಂಘಟನೆ ಅಸ್ತಿತ್ವಕ್ಕೆ ತರುವ ಕುರಿತು ಈಶ್ವರಪ್ಪ ಚರ್ಚೆ ಮಾಡಿದ್ರು. ಇದೀಗ ಆರ್ಸಿಬಿ ಅಸ್ತಿತ್ವಕ್ಕೆ ತರಲು ಮುಂದಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಯುಕ್ತ ಯುವ ದಸರಾಗೆ